ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರುವಂತ ಕುರ್ಚಿ ಸಮರಕ್ಕೆ ಬ್ರೇಕ್ ಬೀಳುವಂತೆ ಕಾಣಿಸ್ತಾ ಇಲ್ಲ. ಸಿಎಂ ಪಟ್ಟದ ಕನಸು ಕಂಡಿರುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಆಸೆ ನನಸಾಗ್ತಾ ಇಲ್ಲ. ಸಿದ್ದರಾಮಯ್ಯ ಅವರನ್ನ ಏನು ಮಾಡೋಕೆ ಆಗಲ್ಲ ಅಂತ ಕುರುಬರ ಕಾರ್ಯಕ್ರಮದಲ್ಲಿ ಇವತ್ತು ಭೈರತಿ ಸುರೇಶ್ ಗರ್ಜಿಸಿದ್ರು. ಮತ್ತೊಂದು ಕಡೆ ಡಿಕೆಶಿ ಟೆಂಪಲ್ ರನ್ಗೆ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ. ಹೇಗಿದೆ ಹಾಗಾದ್ರೆ ಸಿಎಂ ಕುರ್ಚಿ ಫೈಟು? ಯಾರು ಏನಂದ್ರು ನೋಡ್ಕೊಂಬರೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವಂತ ಕುರ್ಚಿ ಕದನ ನಿಗಿ ಅಂತ ಇದೆ. 5 ವರ್ಷವೂ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಅಂತ ಕೆಲವರು ಹೇಳ್ತಾ ಇದ್ರೆ, ಇಲ್ಲ ಇದು ಅನ್ಯಾಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಮತ್ತೆ ಕೆಲವರು ಹೇಳ್ತಿದ್ದಾರೆ. ಇವತ್ತು ಕೂಡ ಈ ವಾಗ್ಯುದ್ಧ ಮುಂದುವರೆದಿತ್ತು. ರಾಯಚೂರಿನ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದಲ್ಲಿ ಹಾಲುಮತದ ಕಾರ್ಯಕ್ರಮ ನಡೆಯಿತು. ಕುರುಬರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತ ಸಚಿವ ಭೈರತಿ ಸುರೇಶ್ ಸಿಎಂ ಸಿದ್ದು ಪರ ಕ್ರಾಂತಿಕಾರಕ ಮಾತುಗಳನ್ನು ಹಾಡಿದ್ರು. ಜನರ ಆಶೀರ್ವಾದ ಇರೋವರೆಗೂ ಸಿದ್ದರಾಮಯ್ಯ ಅವರನ್ನ ಯಾರು ಏನು ಮಾಡೋಕ್ ಆಗಲ್ಲ ಅಂತ ಸಿದ್ದು ವಿರೋಧಿಗಳಿಗೆ ಡಿಚ್ಚಿಕೊಟ್ರು. 99% ಈ ರಾಜ್ಯದ ಕುರುಬ ಜನಾಂಗದ ಜನ ನೀವೆಲ್ಲರೂ ಸಿದ್ದರಾಮಯ್ಯ ಸಾಹೇಬರ ಜೊತೆ ಇರೋರು. ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಸಿದ್ದರಾಮಯ್ಯನವ್ರನ್ನ ಈ ರಾಜ್ಯದಲ್ಲಿ 2ನೇ ಸರ್ತಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ. ಎಲ್ಲ ಜನಾಂಗದವ್ರನ್ನ ಒಟ್ಟಿಗೆ ತಗೊಂಡೋಗುವಂತಹ ಜಾತಿ ಇರುವಂತಹ ಈ ದೇಶ ಕಂಡಂತ ಅತ್ಯಂತ ನಿಷ್ಠಾವಂತ ರಾಜಕಾರಣಿ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನಮಗೆ ಎಲ್ರಿಗೂ ಹೆಮ್ಮೆ ಅನಿಸುತ್ತೆ. ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ನಾವೀಗ ಸರ್ಕಾರ ಏನಿದೆ ಅದನ್ನ ಜನಗಳಿಗೆ ಒಳ್ಳೆಯದಕ್ಕೆ ಉಪಯೋಗಿಸೋಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಪ್ರಕಾರನೇ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇದ್ದಾರೆ, ಮುಂದಕ್ಕೂ ಅವರೇ ಇರ್ತಾರೆ. ಇನ್ನು ಪಕ್ಷ ಉಂಟು ನಾನುಂಟು ಎಂಬ ಡಿಕೆಶಿ ಮಾತಿಗೆ ಪಕ್ಷದ ತೀರ್ಮಾನ ಏನಾಗುತ್ತೋ ಅದೇ ಅಂತಿಮ ಅಂದ್ರು ಗೃಹ ಸಚಿವ ಪರಮೇಶ್ವರ್. ಯತೀಂದ್ರ ಸಿದ್ದರಾಮಯ್ಯ ಕೂಡ ಇದನ್ನೇ ಹೇಳಿದ್ರು. ಆದರೆ ಚನ್ನಗಿರಿಯ ಶಾಸಕ ಬಸವರಾಜ ಶಿವಗಂಗಾ ಡಿಕೆಶಿ ಪಕ್ಷ ಸಂಘಟನೆಗೆ ದುಡಿದಿದ್ದಾರೆ. 5 ವರ್ಷ ಸಿಎಂ ಆಗಬೇಕಿತ್ತು ಅಂತಂದ್ರು. ಅಲ್ಲೆಲ್ಲ ಒಳ್ಳೆಯ ತೀರ್ಮಾನ, ಯಾಕೆಂದರೆ ನಾವೆಲ್ಲರೂ ಅಷ್ಟೇ, ಪಕ್ಷ ಅಂತಿಮವಾಗಿ ಏನು ತೀರ್ಮಾನ ಮಾಡುತ್ತೆ ನಾವೆಲ್ಲ ಅದನ್ನು ಒಪ್ಕೊಳ್ತೀವಿ. ಹಾಗಾಗಿ ಅಂತಿಮವಾಗಿ ನಾವೆಲ್ಲರೂ ಹೇಳೋದೇ ಹೈಕಮಾಂಡ್ ಅಂತ ಹೇಳ್ತೀವಿ. ಪಕ್ಷದ ತೀರ್ಮಾನ ಏನಾಗುತ್ತೆ ಅದೇ ಆಗ್ಬೋದು ಅಂತ. ಹೈಕಮಾಂಡು ಮತ್ತು ಎಲ್ಲ ಶಾಸಕರ ಅಭಿಪ್ರಾಯ ಇರುತ್ತೆ, ಅದೇ ಪ್ರಕಾರ CLP ಅಜೆಂಡಾ ಏನು ಅಂತ ನಮ್ಗೆ ಹೇಳಿಲ್ಲ. CLP ಕರೆದಿದ್ದಾರೆ ಅಷ್ಟೇ, ಬಟ್ ಅಜೆಂಡಾ ಏನು ಅಂತ ನಮ್ಗೆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಅನ್ನೋದು ಅಥವಾ ಹೈಕಮಾಂಡ್ ಅವರು CLP ಮೀಟಿಂಗ್ ಕರೆದಿಲ್ಲ. ಇದು CLP ನಾಯಕರೇ CLP ಮೀಟಿಂಗ್ ಕರೆದಿರೋದು. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ವಿ. DK ಸಾಹೇಬ್ರು ಹೇಳಿದ್ರು ಸರಿ ಇದೆ, ನಾವು ಅವ್ರ ಪರವಾಗಿ ಇರ್ತೀವಿ. ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಬೇಕಾಗಿರೋದು, 2 ವರ್ಷ ಅಲ್ಲ. 5 ವರ್ಷನೇ ಅವ್ರಿಗೆ ಕೊಡಬೇಕಿತ್ತು, 2 ವರ್ಷ ಅದಲ್ಲ. ಅವ್ರು ಹೇಳಿದ ಸರಿ ಇದೆ, ರಾಜಣ್ಣವರು 5 ವರ್ಷನೇ ಆಗಬೇಕಿತ್ತು. ತದನಂತರ ನಡೆದಂಥ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿರೋ ಅವಕಾಶ ಅವ್ರು ನಡೆಸ್ತಾ ಇದ್ದಾರೆ. ಅವ್ರು ನಡೆಸಲಿ. ತದನಂತರ ಕುರ್ಚಿ ಖಾಲಿ ಆಗಿದೆ ಅಂತ ಸಂದರ್ಭದಲ್ಲಿ ನಾವು ಕ್ಲೈಮ್ ಮಾಡ್ತೀವಿ. ಡಿಕೆಶಿ ಟೆಂಪಲ್ ರನ್, ಕೈ ನಾಯಕರ ಕುರ್ಚಿ ಕಿತ್ತಾಟದ ಮಾತುಗಳನ್ನ ಬಿಜೆಪಿ ನಾಯಕರು ವ್ಯಂಗ್ಯವಾಡ್ತಿದ್ದಾರೆ. ಲೋಕ ಕಲ್ಯಾಣ ಮಾಡದವರಿಗೆ ಭಗವಂತ ಆಶೀರ್ವಾದ ಮಾಡಲ್ಲ ಅಂತ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಟೀಕಿಸಿದ್ರು. ಡಿಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗುವುದಿಲ್ಲ, ಈ ಸರ್ಕಾರ ಪತನವಾಗುವುದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣ ಆಗ್ತಾರೆ ಅಂತ ಯತ್ನಾಳ್ ಬಾಂಬ್ ಸಿಡಿಸಿದ್ರು. ಅಶೋಕ್ ಮಾತನಾಡಿ ಕಾಂಗ್ರೆಸ್ ಒಂದು ರೀತಿ ಒಡೆದ ಮನೆಯಂತಾಗಿದೆ ಅಂತ ಹೇಳಿದ್ರು. ನಮ್ಮ ನಾಡಿನ ಸಂಸ್ಕೃತಿಯನ್ನು ವಿರೋಧಿಸ್ತೀರಾ, ಆದ್ರೆ ನಿಮ್ ಸ್ವಾರ್ಥಕ್ಕೆ ಬಂದಾಗ ಮಾತ್ರ ದೇವರುಗಳು ನೆನಪಾಗ್ತಾರೆ. ಸಿದ್ದರಾಮಯ್ಯನವ್ರಿಗೂ ನೆನಪಾಗ್ತಾರೆ, ಶಿವಕುಮಾರ್ ಅವ್ರಿಗಂತೂ ತುಂಬಾ ನೆನಪಾಗ್ತಾರೆ, ಪರಮೇಶ್ವರ್ ಅವ್ರಿಗೂ ತುಂಬಾ ನೆನಪಾಗುತ್ತೆ. ಈಗ DK ಶಿವಕುಮಾರ್ ಮೊನ್ನೆ ಅಸೆಂಬ್ಲಿಯಲ್ಲಿ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ದಾರೆ. ಆ ಒದ್ದು ಕಿತ್ಕೊಂತೀನಿ ಅನ್ನೋದಕ್ಕೆ ಈಗ DK ಶಿವಕುಮಾರ್ಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್. ಪನಿಷ್ಮೆಂಟ್ ನೀನ್ ಹೇಳ್ದಲ್ಲ, ಕಿತ್ಕೊಂಡು ನೋಡೋಣ, ನೀನ್ ನಿನಗೆ ತಾಕತ್ತಿದ್ರೆ ಒದ್ದು ಕಿತ್ಕೋ ಅಂತ ಹೇಳಿ ಇವ್ರ ಗ್ಯಾಂಗು ಯಾರು ಸಿದ್ದರಾಮಯ್ಯ ಅಂಡ್ ಪಟಾಲಂ ಅವರು ಇವ್ರಿಗೆ ಆವಾಜ್ ಕೊಡ್ತಾ ಇದ್ದಾರೆ. ನೋಡೋಣ DK ಪವರ್ ಏನು ಅನ್ನೋದು, ಒದ್ ಕಿತ್ಕಂತಾರ ಇಲ್ಲ ಸರೆಂಡರ್ ಆತರ ನೋಡೋಣ. ಏನೋ ಒಂದು ಜ್ಯೋತಿಷಿಗಳು ಹೇಳ್ಯಾರಲ್ಲ, ಇದು ಯಾರಿಂದ ಸರ್ಕಾರ ಪತನ ಆಗ್ತದೆ, ಅದು ಪತನ ಆಗುವಂತ ಲಕ್ಷಣಗಳು ಕಾಣಿಸ್ಲಕತ್ತೆ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಕಾರಣ ಆಗ್ತಾರೆ ಈ ಸರ್ಕಾರ ಬೀಳಿಕ್ಕೆ. ಡಿಸಿಎಂ ಡಿಕೆಶಿ ಭೇಟಿಯಾದ ಒಕ್ಕಲಿಗರ ಸಂಘ. ಸಿಎಂ ಕುರ್ಚಿ ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯೆ ಇವತ್ತು ಡಿಸಿಎಂ ಡಿಕೆಶಿ ಅವರನ್ನ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಭೇಟಿಯಾಗಿ ಸಭೆಯನ್ನ ಮಾಡಿರುವಂಥದ್ದು ಕುತೂಹಲವನ್ನ ಕೆರಳಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಕೆಶಿ, ನಾನೇನ್ ಸಭೆ ಮಾಡಿಲ್ಲ, ಅದರ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿದ್ರು.
ಪಕ್ಷ ಅಧಿಕಾರಕ್ಕೆ ಬಂದಾಗ ಕೆಪಿಸಿಸಿ ಅಧ್ಯಕ್ಷರೇ ಸಿಎಂ ಆಗುವಂಥದ್ದು ಸಂಪ್ರದಾಯ ಎಂದ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪ ಗೌಡ ಸಚಿವ ಕೆಎನ್ ರಾಜಣ್ಣ ಹಾಗೂ ಟಾಂಗ್ ಕೊಟ್ರು. ನಾನೇನು ಸಭೆ ಮಾಡಿಲ್ಲ ರೀ, ನಾನು ಯಾವ ಸಭೆನೂ ಮಾಡೋ ಅವಶ್ಯಕತೆ ಇಲ್ಲ. ರಾಜಣ್ಣನವರು ಅವರು ವೈಯಕ್ತಿಕ ಅವರು ಹೇಳ್ಕೊಂಡಿದ್ದಾರೆ. ಏನು ಹಿಂದೆ ಈ ಒಂದು ಸರ್ಕಾರ ಬರಬೇಕಾದ್ರೆ ಯಾರು ಮುಖ್ಯವಾಗಿ ಕಾರಣರು, ಅದಕ್ಕೆ ಯಾರು ಹೋರಾಟ, ಯಾರ ಹೈಕಮಾಂಡ್ ಏನು ಯಾರು ಪರ ವಹಿಸ್ತದೆ, ಅದರ ಮೇಲೆ ಅವರಿಗೆ ಎಲ್ಲ ರೀತಿ ಮೆರಿಟ್ ಇದೆ. ಹೋಮ ಹವನ ಪೂಜೆ ಮಾಡಿಸಿದ್ರೆ ಶೀಘ್ರವೇ ರಾಜಯೋಗ ಬರಲಿದೆ ಅಂತ ಜ್ಯೋತಿಷಿಯೊಬ್ಬರು ಸಲಹೆ ನೀಡಿದ್ದಾರಂತೆ. ಅದಕ್ಕಾಗಿನೇ ಡಿಸಿಎಂ ಡಿಕೆಶಿ ಟೆಂಪಲ್ ರೌಂಡ್ಸ್ ಮಾಡ್ತಾ ಇರುವಂತದ್ದು ಅನ್ನೋ ಚರ್ಚೆ ಜೋರಾಗಿ ಓಡಾಡ್ತಾ ಇದೆ. ಒಟ್ನಲ್ಲಿ ಈ ಕುರ್ಚಿ ಕಿತ್ತಾಟದ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.